RSS ಮತ್ತು BJP ಎಜೆಂಡಾ ಏನಿದೆ ಗೊತ್ತಾ, ಅವರು ರಾಷ್ಟ್ರ ಅನ್ನುವ ಅವ್ರ ಕಲ್ಪನೆಯಲ್ಲಿ ಒಂದೇ ಭಾಷೆ, ಒಂದೇ ಡ್ರೆಸ್ಸು, ಒಂದೇ ಕಾನೂನು, ಪ್ರತಿಯೊಂದು ಒಂದೇ. ಅವರು ಅಲ್ಲ, ಅವ್ರು ಹೇಳೋ ಥರದ್ದು ಅವರಿಗೆ ಏನಂದ್ರೆ ಈ ಮೋದಿ ಅಮಿತ್ ಶಾ ಇವರಿಗೆಲ್ಲ BJP ಚುನಾವಣಾ ಪ್ರಚಾರಕ್ಕೆ ಈಜಿ ಆಗಲಿ, ಜನರಿಗೆ ಹಿಂದಿ ಅರ್ಥ ಆದ್ರೆ ಅನ್ನೋ ಥರ. ನೀವು ಭಾಳ ಕಾಲದವರೆಗೆ ಕರ್ನಾಟಕನ ಅವ್ರು ಏನು ತಮಿಳು, ಮದ್ರಾಸ್, ಎಲ್ಲ ರೀತಿ ಸರ್, ಅಭಿವೃದ್ಧಿ ವಿಚಾರದಲ್ಲಿ, ಟ್ಯಾಕ್ಸ್ ವಿಚಾರದಲ್ಲಿ ಇವ್ರು ಪ್ರತಿಯೊಂದು ನಮ್ಮ ತಲೆ ಮೇಲೆ ಭಾರ ಹಾಕೋದು ಇಲ್ಲಿ ನಮ್ಮ ಜೇಬನ್ನ ಕಿತ್ಕೊಂಡು ಹೋಗೋದು ಮಾಡಿದ್ರೆ ಮತ್ತೇನಾಗುತ್ತೆ? ನಾವು ₹1 ಟ್ಯಾಕ್ಸ್ ಕಳಿಸಿದ್ರೆ ನಮ್ಗೆ 13 ಪೈಸೆ ಬರುತ್ತೆ. ಹೌದು. ಈಗ BJP ಎಷ್ಟೇ ಈಗ ಪ್ರತಿಭಟನೆ, ಒತ್ತಡ ಏನ್ ಬೇಕಾದ್ರೂ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಇವ್ರು ತೆಗೆದುಕೊಂಡಿರೋ ತೀರ್ಮಾನಕ್ಕೆ ಹೇಗೆ ಸ್ಟಿಕ್ ಆನ್ ಆಗಿರ್ಬೇಕಂತ ಹೇಳ್ತೀವಿ. ಈ ಶಿಕ್ಷಣ ಸಚಿವರಿಗೆ ಶಿಕ್ಷಣ ಇಲ್ಲ ಅನ್ನೋದು ಯಾವುದು ಶಿಕ್ಷಣ? ಅದು ನಿಜ ಇರ್ಬೋದು ಸರ್. ಇದು ITBT ಸಿಟಿ ಆದ್ಮೇಲೆ ಈ ಉತ್ತರದ ಒಂದು ರೀತಿಯ ದುರಾಕ್ರಮಣ ಕನ್ನಡ ನಾಡಿನ ಸತತವಾಗಿ ಆಗ್ತಾ ಇದೆ. ಅವ್ರಿಗೆ ಕನ್ನಡ ಬಗ್ಗೆ ಪ್ರೀತಿನೂ ಇಲ್ಲ, ನಂಬಿಕೆನೂ ಇಲ್ಲ, ಏನೂ ಇಲ್ಲ. ಅವರು ಯಾವತ್ತೂ ಕೂಡ ಈ ಸ್ಥಳೀಯ ಸಂಸ್ಕೃತಿಗಳ ವಿರೋಧಿಯಾಗಿದ್ದಾರೆ, ಭಾಷೆ ವಿರೋಧಿಯಾಗಿ. ಯಾಕೆಂದ್ರೆ ಸ್ಥಳೀಯ ಸಂಸ್ಕೃತಿ ಮತ್ತು ಭಾಷೆಯನ್ನ ಸಪೋರ್ಟ್ ಮಾಡಿಕೊಂಡ್ರೆ ಅವರ ಮೂಲ ಎಜೆಂಡಾಗೆ ಅದು ಕೊಡ್ತಾ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಈಗ ಹಿಂದಿ ಕಲಿಬೇಕಂತ ಹಿಂದಿ ಕಲಿಬೇಕು ಅಂತ BJP ಅವ್ರು ಹೇಳ್ತಾ ಇದ್ದಾರೆ. ವಿಜಯೇಂದ್ರ ಆದಿಯಾಗಿ BJPಯ ನಾಯಕರು ಇಲ್ಲ, ಹಿಂದಿ ಬೇಕೇ ಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನು ಮಾಡ್ತಿದ್ದಾರೆ. ಹಾಗಾದ್ರೆ ನಾವು ಯಾಕೆ ಹಿಂದಿ ಕಲಿಬೇಕು ನನಗಂತೂ ಗೊತ್ತಿಲ್ಲ. ನಾವೇನು ಹಿಂದಿ ಕಲಿತು ನಾವು ಉತ್ತರದ ರಾಜ್ಯಗಳಿಗೆ ಹೋಗಿ ಪಾನಿಪುರಿ ಮಾರುವಂಥ ಒಂದು ಗತಿ ಅಂತೂ ನಮ್ಮ ಕನ್ನಡಿಗರಿಗೆ ಬಂದಿಲ್ಲ. ಅಥವಾ ಇವ್ರು ಹೇಳೋ ಸುಳ್ಳುಗಳನ್ನು, ಮೋದಿ ಅಮಿತ್ ಶಾ ಹೇಳೋ ಸುಳ್ಳುಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಹಿಂದಿ ಬೇಕಾ ಅದು ಗೊತ್ತಿಲ್ಲ. ಅಥವಾ ಅವ್ರು ಏನು ಉತ್ತರದಿಂದ ಬರ್ತಾರಲ್ಲ ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ, ರಾಜಸ್ಥಾನ್, ಗುಜರಾತ್, UP, ಬಿಹಾರದಿಂದ, ಅವರಿಗೆ ಹೆಲ್ಪ್ ಆಗಲಿ ನಾವು ಹಿಂದಿಯಲ್ಲಿ ಮಾತಾಡಿದರೆ ಅನ್ನೋದು ಅಜೆಂಡಾ ಇದೆಯೋ ಅದು ಗೊತ್ತಿಲ್ಲ. ಈ ಎಲ್ಲ ವಿಚಾರಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಖ್ಯಾತ ಪತ್ರಕರ್ತರು ಹಾಗೂ ಫೋಕಸ್ TV ಎಡಿಟೋರಿಯಲ್ ಡೈರೆಕ್ಟರ್ ಆದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಈಗ ಹಿಂದಿ ಯಾಕೆ ಕಲಿಬೇಕಂತ ನನಗಂತೂ ಗೊತ್ತಿಲ್ಲ ಸರ್, ನೀವೇನಾದರೂ ಹೇಳ್ತೀರಾ? ಅಲ್ಲ, ಬಹಳ ಮುಖ್ಯವಾಗಿ ಈ ಸಮಸ್ಯೆ ಪ್ರಾರಂಭ ಆದ್ದು ಜವಾಹರ್ಲಾಲ್ ನೆಹರು ಕಾಲದಿಂದ, ಅದನ್ನ ಈಗ ಹೇಳ್ಬೋದು. ಉಳಿದಕ್ಕೆಲ್ಲ ಬ್ಲೇಮ್ ಮಾಡ್ತಾರೆ. ಆದ್ರೆ ಈ ತ್ರಿಭಾಷಾ ಸೂತ್ರ ಅನ್ನೋದು ಬಂದಿದ್ದಿದೆಯಲ್ಲ, ಈ ತ್ರಿಭಾಷಾ ಸೂತ್ರ ಬಂದಿದ್ದೇ ಈ 3 ಭಾಷೆಯನ್ನ ಕಲಿಸುವ ಸ್ಥಿತಿ ಬಂದಿದ್ದು, ಅದು ಅಪಾಯಕಾರಿ ಆದ್ದು. ಮಾತೃಭಾಷೆಯನ್ನು ಕಲಿಸ್ಬೇಕು, ಇಂಗ್ಲಿಷ್ ಇಂಟರ್ನ್ಯಾಷನಲ್ ಭಾಷೆ, ನಮ್ಗೆ 2 ಭಾಷೆ ಎಲ್ಲೋದ್ರೂ ಬೇಕಲ್ಲ ಅಂತ ಒಂದು ಇಂಗ್ಲಿಷ್ ಬೇಕು, 3ನೇ ಭಾಷೆ ಅಗತ್ಯ ಇರಲಿಲ್ಲ. ಆದ್ರೆ ಉತ್ತರ ಭಾರತದ ರಾಜಕಾರಣಿಗಳಿದಾರಲ್ಲ, ಅವ್ರ ಸಮಸ್ಯೆ ಅಂದ್ರೆ ಅವ್ರಿಗೆ ಹಿಂದಿ ಒಂದೇ ಬರ್ತದೆ, ಬೇರೆ ಭಾಷೆ ಬರಲ್ಲ. ಅವ್ರಿಗೆ ಸಂವಹನಕ್ಕಾಗಿ ತಮ್ಮದೇ ಒಂದು ರಾಷ್ಟ್ರ ಭಾಷೆ ಆಗಿ ನೋಡಿದ್ರೆ ಇಂಡಿಯಾದಲ್ಲಿ ರಾಷ್ಟ್ರ ಭಾಷೆ ಅನ್ನೋದೇ ಇಲ್ಲ, ಆ ಕಾನ್ಸೆಪ್ಟ್ ಇಲ್ಲ, ಅಧಿಕೃತ ರಾಷ್ಟ್ರ ಭಾಷೆ ಯಾವುದೂ ಇಲ್ಲ. ಇಲ್ಲಿ ಸುಳ್ಳು, ಅದು ರಾಷ್ಟ್ರ ಭಾಷೆ ಅನ್ನೋದೇ ಸುಳ್ಳು. ಮತ್ತೆ ಇದು ಇಂಡಿಯಾ ಅನ್ನೋದು ಇದೆಯಲ್ಲ, ಇದು ಹಲವು ದೇಶಗಳ ಒಕ್ಕೂಟ ಇದ್ದಾರೆ ಅಲ್ವಾ. ಸೊ ಇವರು ಈ ಉತ್ತರ ಭಾರತೀಯರು ಬಹುಮುಖ್ಯವಾಗಿ ದಕ್ಷಿಣದ ಸಂಸ್ಕೃತಿ ಇದೆಯಲ್ಲ, ಅದನ್ನ ದ್ರಾವಿಡ ಸಂಸ್ಕೃತಿಯನ್ನ ಹತ್ತಿಕ್ಕುವ ಮನಸ್ಥಿತಿ ಅವ್ರ ಮೊದಲಿಂದಾನು ಬರುತ್ತೆ. ಅವರು ಬಹಳ ಮುಖ್ಯವಾಗಿ ಹಿಂದಿಯ ಮೂಲಕ ಇಲ್ಲಿಯ ಸಂಸ್ಕೃತಿಯ ಮೇಲೆ, ಪರಂಪರೆಯ ಮೇಲೆ ದಾಳಿಯನ್ನು ನಡೆಸ್ತಾ ಬಂದಿದ್ದು. ಅದನ್ನ ನಾನು ಹೇಳಿದೆ, ನೆಹರು ಕಾಲದಿಂದ ಪ್ರಾರಂಭ ಆಯ್ತು. ಅದು ಈಗ ಇನ್ನೊಂದು ಹಂತಕ್ಕೆ ಹೋಗಿದೆ. ಅದು ಎಲ್ಲಿವರೆಗೆ ಹೋಗಿದೆ ಅಂದ್ರೆ, ನೀವು ಕರ್ನಾಟಕದ ಒಳಗಡೆ ನೀವು ಯಾವ್ದೋ ಮೂಲೆಗೆ ಹೋದ್ರೆ ಬ್ಯಾಂಕ್ಗಳಲ್ಲಿ ಉತ್ತರ ಭಾರತೀಯ ಬಂದು ನಾವು ಅವನ ಹತ್ರ ಹಿಂದಿ ಮಾತಾಡೋದು, ಎಲ್ಲೋ ನೀವು ಇದನ್ನ ಹತ್ತಿದ್ರೆ ನಾವು ಹಿಂದಿಲಿ ಮಾತಾಡೋದು. ಇದು ITBT ಸಿಟಿ ಆದ್ಮೇಲೆ ಈ ಉತ್ತರದ ಒಂದು ರೀತಿಯ ದುರಾಕ್ರಮಣ ಕನ್ನಡ ನಾಡಿನ ಮೇಲೆ ಸತತವಾಗಿ ಆಗ್ತಾ ಇದೆ. ಅವ್ರಿಗೆ ಕನ್ನಡ ಬಗ್ಗೆ ಪ್ರೀತಿನೂ ಇಲ್ಲ, ನಂಬಿಕೆನೂ ಇಲ್ಲ, ಏನೂ ಇಲ್ಲ. ಇಂಥ ಸಿಚುವೇಶನ್ ಅಲ್ಲಿ ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ. ಓಕೆ, ನೀವು ಭಾಷೆಯಾಗಿ ಹಿಂದಿಯನ್ನು ಕಲಿಯೋದು ತಪ್ಪಲ್ಲ, ಕಲಿಬಹುದು. ಆದ್ರೆ ಅದಕ್ಕೆ ನಿಮ್ಗೆ ಗ್ರೇಡ್ ಕೊಡ್ತೀವಪ್ಪ. ಹಿಂದಿ ಕಲಿಬೇಡಿ ಅಂತ ಹೇಳಿಲ್ಲ, 3ನೇ ಭಾಷೆ ಹಿಂದಿ ಕಲಿಬಹುದು, ಉರ್ದು ಕಲಿಬಹುದು, ತುಳು ಕಲಿಬಹುದು, ಅದು ಎಲ್ಲ ಅವಕಾಶ. ಸಂಸ್ಕೃತ ಇದೆ. ಸೊ ಈ ಬಹಳಷ್ಟು ಜನ ಮಾರ್ಕ್ಸ್ ಜಾಸ್ತಿ ಬರುತ್ತೆ ಅಂತ ನಮ್ಮ ಕಾಲದಲ್ಲಿ ಸಂಸ್ಕೃತ ತಗೋತಿದ್ರು, ನಮ್ಮ ಕ್ಲಾಸ್ಮೇಟ್ಸ್ ಅಲ್ಲ, ನಾವು ತಗೊಂಡಿಲ್ಲ ಬೇರೆ ಕನ್ನಡ. ಸೊ ಇಂಥ ಸಿಚುವೇಶನ್ ನಲ್ಲಿ ಹಿಂದಿಯನ್ನ ಯಾರು ಡಿನೈ ಮಾಡಿಲ್ಲ. ಇದಕ್ಕೆ ಯಾವ ರೀತಿ ಉರಿ ಶುರುವಾಗಿದೆ ಅಂದ್ರೆ, ಶೋಭಾ ಕರಂದ್ಲಾಜೆ ಅವರು ಹೇಳೋದು ನೋಡ್ರಿ, ಶಿಕ್ಷಣ ಸಚಿವ ಶಿಕ್ಷಣವೇ ಇಲ್ಲ. ಶೋಭಾ ಕರಂದ್ಲಾಜೆ ಅವ್ರದ್ದು ಒಂದು ಹಿಂದಿ ಬೈಟ್ ನಾನು ಯಾವಾಗ ಹಳೇದು ನೋಡಿರೋದು ನೆನಪಾಗ್ತದೆ ಸರ್. ಅದನ್ನ ನೋಡ್ಬಿಟ್ರೆ ಅವ್ರಿಗೆ ಹಿಂದಿ ಬಗ್ಗೆ ಎಷ್ಟು ಶಿಕ್ಷಣ ಇದೆ ಅಂತ ಇಲ್ಲ. ಅವ್ರು ಹಿಂದಿ ಇದೆಯಲ್ಲ, ಒಂದು ಸ್ವಲ್ಪ ನಮ್ಮ ಹೇಳಬಾರ್ದು ಅದನ್ನ. ಈ ಶಿವಾಜಿನಗರ ಹಿಂದಿನೂ ಅಲ್ಲ ಅದು ಪೂರ್ಣ. ಏ ಕರ್ಕೋ ಓ ಡಾಲ್ ದಿಯಾ, ಏ ಡಾಲ್ ದಿಯಾ, ಈ ಡಾಲದರಲ್ಲೇ ಅವಳು ಪೂರ ಮಾತಾಡ್ಬಿಟ್ಟು ಇವತ್ತಿಗೂ ಹಿಂದಿ ಬರಲ್ಲ ಅವರಿಗೆ. ಬೇರೆಯವ್ರಿಗೆ ಹಿಂದಿ ಕಲಿಯುತ್ತ ಉಪದೇಶ ಮಾಡ್ತಾರೆ. ಶಿಕ್ಷಣ ದಟ್ ಇಸ್
ಈ ಶಿಕ್ಷಣ ಸಚಿವರಿಗೆ ಶಿಕ್ಷಣ ಇಲ್ಲ ಅನ್ನೋದು ಯಾವ್ದು ಶಿಕ್ಷಣ? ಅದು ನಿಜ ಇರ್ಬೋದು ಸರ್, ಅದು ನಿಜ ಇರ್ಬೋದು. ಯಾಕಂದ್ರೆ ಶಿಕ್ಷಣ ಸಚಿವರ ಸಭೆಯಲ್ಲಿ ಒಬ್ಬ ವಿದ್ಯಾರ್ಥಿನೇ ಹೇಳ್ಬಿಟ್ಟಿದ್ರು, ಅದು ಶೋಭಾ ಕರಂದ್ಲಾಜೆ ಅವ್ರು ಹೇಳಿರೋದಲ್ಲ. ಅಲ್ಲಲ್ಲ, ಅದು ಕಾರಣ ಏನು ಗೊತ್ತಾ ನಿಮಗೆ? ಕನ್ನಡ ಭಾಷೆ ಸ್ವಲ್ಪ ಸಮಸ್ಯೆ ಇದೆ. ಯಾಕಂದ್ರೆ ಅವರು ಆಗಸ್ಟ್ 15 ಜನವರಿ 26 ಧ್ವಜಾರೋಹಣ ಮಾಡಿ ಶಿವಮೊಗ್ಗದಲ್ಲಿ ಮಾಡಿರೋ ಭಾಷಣಗಳಿದಾವಲ್ಲ, ಹೌದು, ಅದು ಬಿಸಿ ದೋಸೆ ತರ ವೈರಲ್. ಅದು ಯಾವ್ದೇ ಇರ್ಲಿ ಸರ್, ಅದು ಐ ಅಗ್ರಿ. ಆದ್ರೆ ಅವ್ರು ಈಗ ಈ ಸರ್ಕಾರ ತಗೊಂಡ ತೀರ್ಮಾನ ವಿಲ್ ಹ್ಯಾವ್ ಟು ವೆಲ್ಕಮ್. ಹೌದು, ಹಿಂದಿ ಬಗ್ಗೆ ಇವ್ರು ಮಾಡಿರೋದು ಪ್ರಶಂಸೆಗೆ ಅರ್ಹವಾದದ್ದು. ಕನ್ನಡ ಹೋರಾಟಗಾರರ ಸಂತೋಷದಿಂದ ಹೋಗಿ ಅವ್ರಿಗೆ ಸನ್ಮಾನ ಮಾಡಬಹುದು. ಹೌದು. ಸೊ ನೀವು 600 ಚಿಲ್ಲರೆ ಮಾರ್ಕ್ಸ್ 500 ಚಿಲ್ಲರೆ ಗಳಿಸ್ತೀರಿ, 100 ಮಾರ್ಕ್ಸ್ ಗ್ರೇಡ್ ಕೊಡ್ತೀರಿ, ಫೈನ್. ನಮ್ಗೆ ಯಾಕೆ ಬೇಕು ಹಿಂದಿ? ಹೌದು, ಅಗತ್ಯ ಇಲ್ಲ ನಮ್ಗೆ. ಅದಕ್ಕಿಂತ ಅಲ್ಲ, ಅದಕ್ಕೆ ಬಿಜೆಪಿ ಅವ್ರು ಯಾಕೆ ಅವ್ರದ್ದು ಏನೋ ಒಂಥರ ಅವ್ರಿಗೆ ಯಾಕೆ ಅಷ್ಟು ಹೊಟ್ಟೆ ಉರಿ ಅಂತ? ಅಲ್ಲ, ಅದು RSS ಮತ್ತು ಬಿಜೆಪಿಯ ಎಜೆಂಡಾ ಏನಿದೆ ಗೊತ್ತಾ? ಅವರು ರಾಷ್ಟ್ರ ಅನ್ನುವ ಅವ್ರ ಕಲ್ಪನೆಯಲ್ಲಿ ಒಂದೇ ಭಾಷೆ, ಒಂದೇ ಡ್ರೆಸ್ಸು, ಒಂದೇ ಕಾನೂನು, ಇಸಿ ಪ್ರತಿಯೊಂದು ಒಂದೇ. ಅವರು ಆ ಒಂದೇ ಆಹಾರ ಪದ್ಧತಿ ಅಲ್ಲ ಸರ್, ಈಗ ಒಂದೇ ಆಹಾರ ಪದ್ಧತಿ, ಆಮೇಲೆ ಒಂದೇ ಕಾನೂನು, ಅಥವಾ ಅದಾದ್ಮೇಲೆ ಒಂದೇ ಎಲೆಕ್ಷನ್ನು, ಇದು ಓಕೆ. ಇದು ಒನ್ ನೇಷನ್ ಒನ್ ಟ್ಯಾಕ್ಸ್ ಯಾಕೆ ಮಾಡ್ಲಿಲ್ಲ ಅವರು? ಅದಿಲ್ಲ, ಅದು ಮಾಡಲ್ಲ, ಅದನ್ನ ಮಾಡಲ್ಲ. ಇದನ್ನ ಏನು ಗೊತ್ತಾ ನಿಮ್ಗೆ? ಅದು ಬಹಳ ಇದು ಅಂದ್ರೆ ಹಿಂದಿ ಯಾಕೆ ಅಂದ್ರೆ, ನೀವು ಉತ್ತರ ಭಾರತದಲ್ಲಿ ನೀವು ನೋಡಿಬೇಕಾದ್ರೆ ಅಲ್ಲಿ ಇಂಗ್ಲಿಷ್ ಅವರು ಬರುವವರ ಸಂಖ್ಯೆ ಬಹಳ ಕಡಿಮೆ. ಬರಲ್ಲ ಅವ್ರಿಗೆ, ಲ್ಯಾಂಗ್ವೇಜ್ ಬರಲ್ಲ. ಓದೋರಿಗೆ ಮಾತ್ರ ಬರುತ್ತೆ, ಓದಿದವ್ರಿಗೆ ಮಾತ್ರ. ಓದ್ದವ್ರಿಗೆ ಅಲ್ಲಿ ಬರೀ ಹಿಂದಿ ಬಿಟ್ಟು ಬೇರೆ ಏನು ಬರಲ್ಲ. ಸೊ ಅವ್ರ ದಬ್ಬಾಳಿಕೆ ಏನಿದೆ, ಆ ದಬ್ಬಾಳಿಕೆ ಎಲ್ಲಿವರೆಗೆ ಬಂದಿದೆ? ಅವ್ರು ನೀವು ಬಾಳ ಕಾಲದವರೆಗೆ ಕರ್ನಾಟಕನ ಅವ್ರು ಏನಂತಿದ್ರು? ತಮಿಳ್ರು ಅಂತಿದ್ರು, ಮದ್ರಾಸಿಗಳು ಅಂತಿದ್ರು. ಅವ್ರಿಗೆ ಕರ್ನಾಟಕ ಏನು ಒಂದೊಂದು ರಾಜ್ಯ ಇದೆ ಅಂತ ಗೊತ್ತಿರಲಿಲ್ಲ. ಸೊ ಇಂತಹ ಜನ ಆಳ್ಬೇಕಾದ್ರೆ ಇದು ಒಂದು ಬಹುದೊಡ್ಡವಾದ ಒಂದು ಷಡ್ಯಂತರ. ಇದಕ್ಕೆ ಭಾಷಾ ಷಡ್ಯಂತರ ಅಂತ ಕರಿಬಹುದು. ಅಂದ್ರೆ ಆ ಮೂಲಕ ನಿಯಂತ್ರಿಸುವುದು ಅಂತ. ಅಂದ್ರೆ ಅಲ್ಲ, ಅವ್ರು ಹೇಳೋ ತರದ್ದು ಅವರಿಗೆ ಏನಂದ್ರೆ ಈ ಮೋದಿ, ಅಮಿತ್ ಶಾ ಇವರಿಗೆಲ್ಲ ಬಿಜೆಪಿ ಚುನಾವಣಾ ಪ್ರಚಾರಕ್ಕೆ ಈಜಿ ಆಗ್ಲಿ, ಜನರಿಗೆ ಹಿಂದಿ ಅರ್ಥ ಆದ್ರೆ ಅನ್ನೋ ಅದು ಅಲ್ಲಲ್ಲ. ಈ ಬಹುಮುಖಿ ಸಂಸ್ಕೃತಿ ವಿರೋಧಿಗಳವರು. ಅವರು ಏಕಮುಖ ಸಂಸ್ಕೃತಿ. ಏಕಮುಖಿ ಸಂಸ್ಕೃತಿ ಹೇಗೆ ಅಂದ್ರೆ ಒಂದೇ ಧರ್ಮ, ರಿಲಿಜನ್ ಶುಡ್ ಬಿ ಒನ್. ಅದು ಹಿಂದೂ ಧರ್ಮನೂ ಅಲ್ಲ, ವೈದಿಕ ಧರ್ಮ. ದರ್ ಇಸ್ ದ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ವೈದಿಕ ಧರ್ಮ ಅಂಡ್ ಹಿಂದೂ ಧರ್ಮ. ಹಿಂದೂ ಧರ್ಮ ವೈದಿಕ ಧರ್ಮ ಅಲ್ಲ. ನೀವು ಹಿಂದೂ ಧರ್ಮ ಅಂದ್ರೆ ನಮ್ ದ್ರಾವಿಡ ಧರ್ಮ ಇದೆ. ದೇವರುಗಳಲ್ಲಿ ನಮ್ದು ಗ್ರಾಮ ದೇವತೆಗಳಿವೆ ಅಲ್ವಾ, ದುರ್ಗೆ, ಬೇರೆ ಬೇರೆ ರೂಪಗಳಿವೆ. ನಮ್ದು ಜನಪದ ಇದೆ ಸರ್, ಜನಪದ ಇದೆ. ನೀವು ಹಳ್ಳಿಗಳಲ್ಲಿ ನೋಡಿದ್ರೆ ಎಂತೆಂಥ ದೇವರುಗಳು, ಅಕ್ಕಮ್ಮ, ತಂಗಿಯಮ್ಮ ದೇವರುಗಳು ಕಂಡ್ರಿ ಅವರು. ಪ್ಲೇಗಮ್ಮ ಅಂತ ದೇವರಿದೆ. ನಾವು ದೇವ್ರು ಹುಟ್ಟಿಸೋ ಬಗೆ ಅದು ಹಾಗೆ ಜನಪದರು. ಸೊ ಅದನ್ನು ನಾಶಪಡಿಸ್ಬಿಟ್ಟು ರಾಮನೊಬ್ಬನೇ ದೇವರು, ರಾಮ ದೇವಸ್ಥಾನ ಮಾತ್ರ ಮುಖ್ಯ. ಯಾಕಂದ್ರೆ ಅಲ್ಲಿ ಉತ್ತರ ಭಾರತದಲ್ಲಿದೆ. ದೇ ವಾಂಟ್ ಟು ಕಂಟ್ರೋಲ್ ಹೋಲ್ ಇಂಡಿಯಾ ಬೈ ಯೂಸಿಂಗ್ ರಿಲಿಜನ್ ಅಂಡ್ ಲ್ಯಾಂಗ್ವೇಜ್. ಸೊ ಆ ಮೂಲಕ ಅವರು ಬಿಜೆಪಿ ಹಿಡನ್ ಅಜೆಂಡಾ, ಅದು ಹಿಡನ್ ಅಜೆಂಡಾ. ಆ ಮೂಲಕ ಸ್ಥಳೀಯ ಭಾಷೆಗಳನ್ನ ನಾಶಪಡಿಸೋದಿದೆಯಲ್ಲ. ಈಗ ಬಿಜೆಪಿ ಎಷ್ಟೇ ಈಗ ಪ್ರತಿಭಟನೆ, ಒತ್ತಡ ಏನ್ ಬೇಕಾದ್ರೂ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಇವ್ರು ತೆಗೆದುಕೊಂಡಿರೋ ತೀರ್ಮಾನಕ್ಕೆ ಹೇಗೆ ಸ್ಟಿಕ್ ಆನ್ ಆಗಿರ್ಬೇಕಂತ ಹೇಳ್ತೀರಿ ಸರ್? ಸೊ ಒಂದು ತಮಿಳ್ನಾಡು ಮಾದರಿ ಇದೆ ನಮ್ಗೆ. ತಮಿಳ್ನಾಡು ನೋಡಿ, ಅವರು ಹಿಂದೂ ಅನ್ನೋ ಒಂದು ಅಸ್ಪೃಶ್ಯ ಭಾಷೆ ಟೈಪ್ ಬಿಟ್ಬಿಟ್ರು ಅವರು. ಸೊ ಅವರ ಕಲ್ಚರ್ ಇದೆಯಲ್ಲ, ದ್ರಾವಿಡನ್ ಕಲ್ಚರ್ ಅನ್ನ ಅದು ಎಲ್ಲೂ ಕೂಡ ಆ ಪ್ಯೂರ್ ಆಗಿ ದ್ರಾವಿಡನ್ ಕಲ್ಚರ್ ಉಳಿಯೋಂಗ್ ಮಾಡೋದು. ಆ ಕಾರಣಕ್ಕಾಗಿ ನಿಮಗೆ ಬಿಜೆಪಿಗೆ ಯಾಕೆ ತಮಿಳ್ನಾಡು ಇನ್ರೋಡ್ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ, ಅವರ ಪೆಕ್ಯುಲರ್ ಆದ ಭಾಷೆಯನ್ನ ಮತ್ತು ಸಂಸ್ಕೃತಿಯನ್ನ, ದ್ರಾವಿಡ ಸಂಸ್ಕೃತಿ ಎಸ್ಪೆಷಲಿ ಉಳಿಸ್ಕೊ ಬಂದಿದ್ದಾರೆ. ಹೌದು. ಸೊ ಅದು ಏನು ಮಾಡಕ್ಕಾಗಿಲ್ಲ ಅವರಿಗೆ. ಅದು ನಮ್ಗೆಲ್ಲ ಮಾದರಿ. ಈ ವಿಚಾರಗಳಿಂದ ನಾವು ತಮಿಳರಿಂದ ಕೆಲವೊಂದು ಕಲಿಯೋದಿದೆ. ಹೌದು, ಕಲಿಯೋದಿದೆ. ಮತ್ತೆ ನಿಮ್ಗೆ ತಮಿಳರಿಗೆ ಇಂಗ್ಲಿಷ್ ಬಹಳ ಚೆನ್ನಾಗಿ ಬರುತ್ತೆ. ಕನ್ನಡಿಗರಿಗಿಂತ ನೋಡಿದ್ರೆ ತಮಿಳು ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ. ಹೌದು. ಆದ್ರೆ ಅವರಿಗೆ ತಮಿಳು ಭಾಷೆ ಬಗ್ಗೆ ಇರೋ ಪ್ರೀತಿ, ಸಂಸ್ಕೃತಿ ಬಗ್ಗೆ ಇರೋ ಹೌದು. ಎಷ್ಟೋ ಮುಸ್ಲಿಮ್ಸ್ ಕೂಡ ಅಲ್ಲಿ ತಮಿಳ ಮಾತಾಡ್ತಾರೆ, ತಮಿಳು ಮಾತಾಡ್ತಾರೆ. ಅದು ನಮ್ಮ ಮಾದರಿ ಆಗ್ಬೇಕು. ನೀವು ಫಾರ್ ಎಕ್ಸಾಂಪಲ್ ಯು ಟೇಕ್ ಕೇರಳ ಆಲ್ಸೋ. ನಮ್ಮತನ ನಾವು ಉಳಿಸ್ಕೋಬೇಕು ಅಂತ. ಕೇರಳ ಕೂಡ ಹಾಗೇನೆ, ಮುಸ್ಲಿಮರಲ್ಲಿ ಮಲಯಾಳಿ ಮಾತಾಡ್ತಾರೆ. ಹೌದು ಅಲ್ವಾ? ಸೊ ಸರ್, ಮಂಗಳೂರಲ್ಲಿ ತುಳು ಮಾತಾಡ್ತಾರೆ, ಮುಸ್ಲಿಮರು ಮಾತಾಡ್ತಾರೆ. ಹೌದು. ಅದು ಬ್ಯಾರಿ ಭಾಷೆ ಅಂತಿದೆ, ಅದು ಬಹಳ ಕ್ಲಾಸಿಕ್ ಆಗಿದೆ. ಬ್ಯಾರಿಗಳು ಕನ್ನಡ ಕಾಂಟ್ರಿಬ್ಯೂಷನ್ ಬಿಡಿ, ಅದ್ ನಾವ್ ಯಾವಾಗ ಚರ್ಚೆ ಮಾಡೋದು, ಬಹಳ ಡಿಫರೆಂಟ್ ಆದ್ದು. ಸೊ ಈ ರೀತಿ ದಕ್ಷಿಣ ಭಾರತದ ಈ ಸಂಸ್ಕೃತಿಯ ಮೇಲೆ ಉತ್ತರ ಭಾರತೀಯರ ಈ ದಬ್ಬಾಳಿಕೆ ಅಪಾಯಕಾರಿ ಹಂತಕ್ಕೆ ಹೋದ್ರೆ ಆವಾಗ ಪ್ರತ್ಯೇಕತೆಯ ಕೂಗು ಕೂಡ ಕೇಳ್ಬರ್ತದೆ.
ಯಾಕಂದ್ರೆ ನೀರಿನ ವಿಚಾರದಲ್ಲಿ, ಭಾಷೆ ವಿಚಾರದಲ್ಲಿ ಜನ ಎಮೋಷನಲ್ ಆಗಿ ಎಲ್ಲ ರೀತಿ ಸರ್, ಅಭಿವೃದ್ಧಿ ವಿಚಾರದಲ್ಲಿ, ಟ್ಯಾಕ್ಸ್ ವಿಚಾರದಲ್ಲಿ ಇವ್ರು ಪ್ರತಿಯೊಂದು ನಮ್ಮ ತಲೆ ಮೇಲೆ ಭಾರ ಹಾಕೋದು ಇಲ್ಲಿ ನಮ್ಮ ಜೇಬನ್ನ ಕಿತ್ಕೊಂಡು ಹೋಗೋದು ಮಾಡಿದ್ರೆ ಮತ್ತೇನಾಗುತ್ತೆ? ಅದೇ ನಾವು ₹1 ಟ್ಯಾಕ್ಸ್ ಕಳಿಸಿದ್ರೆ ನಮ್ಗೆ 13 ಪೈಸಾ ಬರುತ್ತೆ. ಹೌದು, ಉತ್ತರ ಭಾರತಕ್ಕೆ ₹1 ₹2 ₹3 ಕೊಡ್ತಾರೆ. ಬರ್ತಾ ಇದೆ. ಅದು GST ಪಾಲ್, ಅದು ಜನಸಂಖ್ಯೆ ಮೇಲೆ. ಹೌದು. ಸೊ ಯಾರು ಜನಸಂಖ್ಯೆ ಜಾಸ್ತಿ ಇದಾರೋ, ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಲ್ವೋ, ಅವ್ರಿಗೆ ಟ್ಯಾಕ್ಸ್ ಪ್ರಮಾಣ ಜಾಸ್ತಿ ಬೇಯಿಸ್ತಾ ಇದೆ. ಹೌದು, ನಾವಿಲ್ಲಿ ಅಭಿವೃದ್ಧಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಗುಡ್ ಹೊಡ್ಸ್ಕೋಬೇಕು. ಆಯ್ತು. ಇದು ಈ ಕೇಂದ್ರದ ಮಲತಾಯಿ ಧೋರಣೆ ವಿರುದ್ಧ ಬಿಜೆಪಿ, ಸ್ಥಳೀಯ ಬಿಜೆಪಿ ಪ್ರಶ್ನೆ ಎತ್ತಬೇಕಾದ್ರೆ ಈಗ ಅವ್ರಿಗೆ ಸಪೋರ್ಟ್ ಮಾಡ್ತಿದಾರಲ್ಲ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಬಿಜೆಪಿ ಹಾಗೇನೆ ಅವರು ಯಾವತ್ತೂ ಕೂಡ ಈ ಸ್ಥಳೀಯ ಸಂಸ್ಕೃತಿಗಳ ವಿರೋಧಿಯಾಗಿದ್ದಾರೆ, ಭಾಷೆ ವಿರೋಧಿಯಾಗಿ. ಯಾಕೆಂದ್ರೆ ಸ್ಥಳೀಯ ಸಂಸ್ಕೃತಿ ಮತ್ತು ಭಾಷೆಯನ್ನ ಸಪೋರ್ಟ್ ಮಾಡಿಬಿಟ್ರೆ ಅವರ ಮೂಲ ಎಜೆಂಡಾಕ್ಕೆ ಅದು ಹೊಡೆತ ಕೊಡುತ್ತೆ. ಆದ್ರಿಂದ ನಾವೆಲ್ಲ ಹಿಂದೂ ಅನ್ನುವರು, ನಾವು ಇಂಡಿಯಾ ಒಂದು ದೇಶ ಅನ್ನುವರು ಒಂದು ಭಾಷೆ ಮೂಲಕ ಅವ್ರ ನಿಯಂತ್ರಣದಲ್ಲಿ ಇಡೋಕೆ ಟ್ರೈ ಮಾಡ್ತಾರೆ. ಸ್ಥಳೀಯ ಸಂಸ್ಕೃತಿ, ಎಸ್ಪೆಷಲಿ ದ್ರಾವಿಡ ಸಂಸ್ಕೃತಿ ಅವ್ರಿಗೆ ಆಗದೇ ಇಲ್ಲ. ಅವ್ರಿಗೆ ದ್ರಾವಿಡ ಸಂಸ್ಕೃತಿಯ ವಿರೋಧಿಗಳು ಬಿಜೆಪಿ. ಅವರ ಈವನ್ ನೀವು ಬಂಚ್ ಆಫ್ ಥಾಟ್ಸ್ ಅಂತ ಏನಿದೆ ಬಿಜೆಪಿಯ ಧರ್ಮ ಗ್ರಂಥ, ಹೆಡ್ಗೆ ವಾರದ, ಅದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಓದಿದ್ರೆ ಗೊತ್ತಾಗುತ್ತೆ. ಅವರು ಒಂದು ಹಿಂದಿ ಕೇಂದ್ರಿತವಾದ ರಾಜಕಾರಣ ಮತ್ತು ಹಿಂದಿ ಕೇಂದ್ರಿತವಾದ ಆಡಳಿತ. ಸೊ ಅವರ ಮೂಲ ಸತ್ವ ಅಥವಾ ಇದೇನಿದೆ ಅದರ ಮೇಲೆ ನಿಂತಿದೆ. ಅವರ ಅಗೇನಿಸ್ಟ್, ಅವರು ಅದ್ರ ಪರವಾಗಿದ್ರೆ ನಮ್ಗೆ ಅವಾಗ ಅದು ಆಶ್ಚರ್ಯ ಉಂಟಾಗ್ತಾ ಇತ್ತು. ಈ ಬಹುಮುಖಿ ಸಂಸ್ಕೃತಿಯ ವಿರೋಧಿಗಳವರು. ಅವ್ರಿಗೆ ಇಷ್ಟ ಆಗಲ್ಲ, ಬೇರೆ ಭಾಷೆಗಳು ಇಷ್ಟ ಆಗಲ್ಲ. ಎಸ್ ಸರ್, ಥ್ಯಾಂಕ್ ಯು ಭಟ್ರೆ, ಇಷ್ಟೊತ್ತು ಭಾಗವಹಿಸಿ ಮಾತನಾಡಿದ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಹಿಂದಿ ನಮಗೆ ಅಗತ್ಯನೂ ಇಲ್ಲ, ಅನಿವಾರ್ಯತೆನೂ ಇಲ್ಲ, ಯಾಕೆ ನಮ್ಮೇಲೆ ಸುಮ್ಮನೆ ಹೇರ್ತೀರಪ್ಪ ಅನ್ನುವಂಥದ್ದು. ಭಟ್ರು ಅದನ್ನ ತುಂಬ ಸೂಕ್ಷ್ಮವಾಗಿ ಅರ್ಥೈಸಿದ್ರು. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಯಾವ ರೀತಿ ಅಸ್ಮಿತೆ, ತಮಿಳರಿಂದ ನಾವು ಕಲಿಬೇಕಾಗಿರೋದೇನು, ಉತ್ತರದವರ ಅಜೆಂಡಾ ಹೆಂಗಿರುತ್ತೆ, ಎಲ್ಲ ವಿಚಾರಗಳ ಬಗ್ಗೆ ಸೂಕ್ಷ್ಮವಾಗಿ ವಿವರಣೆ ನೀಡಿದ್ರು. ಥ್ಯಾಂಕ್ ಯು ಸರ್. ಇದಾಗಿತ್ತು ಖ್ಯಾತ ಪತ್ರಕರ್ತರು ಹಾಗೂ ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. RSS ಮತ್ತು ಬಿಜೆಪಿಯ ಎಜೆಂಡಾ ಏನಿದೆ ಗೊತ್ತಾ, ಅವರು ರಾಷ್ಟ್ರ ಅನ್ನುವರ ಅವ್ರ ಕಲ್ಪನೆಯಲ್ಲಿ ಒಂದೇ ಭಾಷೆ, ಒಂದೇ ಡ್ರೆಸ್ಸು, ಒಂದೇ ಕಾನೂನು, ಪ್ರತಿಯೊಂದು ಒಂದೇ. ಅವರು ಅವ್ರು ಹೇಳೋ ಥರದ್ದು ಅವರಿಗೆ ಏನಂದ್ರೆ ಈ ಮೋದಿ, ಅಮಿತ್ ಶಾ ಇವರಿಗೆಲ್ಲ ಬಿಜೆಪಿ ಚುನಾವಣಾ ಪ್ರಚಾರಕ್ಕೆ ಈಜಿ ಆಗಲಿ, ಜನರಿಗೆ ಹಿಂದಿ ಅರ್ಥ ಆದ್ರೆ ಅನ್ನೋ ಥರ. ನೀವು ಭಾಳ ಕಾಲದವರೆಗೆ ಕರ್ನಾಟಕನೂ ಅವ್ರು ಏನು ತಮಿಳರು, ಮದ್ರಾಸ್, ಎಲ್ಲ ರೀತಿ ಸರ್, ಅಭಿವೃದ್ಧಿ ವಿಚಾರದಲ್ಲಿ, ಟ್ಯಾಕ್ಸ್ ವಿಚಾರದಲ್ಲಿ ಇವ್ರು ಪ್ರತಿಯೊಂದು ನಮ್ಮ ತಲೆ ಮೇಲೆ ಭಾರ ಹಾಕೋದು ಇಲ್ಲಿ ನಮ್ಮ ಜೇಬನ್ನ ಕಿತ್ಕೊಂಡು ಹೋಗೋದು ಮಾಡಿದ್ರೆ ಮತ್ತೇನಾಗುತ್ತೆ? ನಾವು ₹1 ಟ್ಯಾಕ್ಸ್ ಕಳಿಸಿದ್ರೆ ನಮ್ಗೆ 13 ಪೈಸಾ ಬರುತ್ತೆ. ಹೌದು. ಈಗ ಬಿಜೆಪಿ ಎಷ್ಟೇ ಈಗ ಪ್ರತಿಭಟನೆ, ಒತ್ತಡ ಏನ್ ಬೇಕಾದ್ರೂ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಇವ್ರು ತೆಗೆದುಕೊಂಡಿರೋ ತೀರ್ಮಾನಕ್ಕೆ ಹೇಗೆ ಸ್ಟಿಕ್ ಆನ್ ಆಗಿರ್ಬೇಕಂತ ಹೇಳ್ತೀವಿ. ಈ ಶಿಕ್ಷಣ ಸಚಿವರಿಗೆ ಶಿಕ್ಷಣ ಇಲ್ಲ ಅನ್ನೋದು ಯಾವ್ದು ಶಿಕ್ಷಣ? ಅದು ನಿಜ ಇರ್ಬೋದು ಸರ್. ಇದು ITBT ಸಿಟಿ ಆದ್ಮೇಲೆ ಈ ಉತ್ತರದ ಒಂದು ರೀತಿಯ ದುರಾಕ್ರಮಣ ಕನ್ನಡ ನಾಡಿನ ಸತತವಾಗಿ ಆಗ್ತಾ ಇದೆ. ಅವ್ರಿಗೆ ಕನ್ನಡ ಬಗ್ಗೆ ಪ್ರೀತಿನೂ ಇಲ್ಲ, ನಂಬಿಕೆನೂ ಇಲ್ಲ, ಏನೂ ಇಲ್ಲ. ಅವರು ಯಾವತ್ತೂ ಕೂಡ ಈ ಸ್ಥಳೀಯ ಸಂಸ್ಕೃತಿಗಳ ವಿರೋಧಿಯಾಗಿದ್ದಾರೆ, ಭಾಷೆ ವಿರೋಧಿಯಾಗಿ. ಯಾಕೆಂದ್ರೆ ಸ್ಥಳೀಯ ಸಂಸ್ಕೃತಿ ಮತ್ತು ಭಾಷೆಯನ್ನ ಸಪೋರ್ಟ್ ಮಾಡಿಬಿಟ್ರೆ ಅವರ ಮೂಲ ಎಜೆಂಡಾಗೆ ಅದು ಹೊಡೆತ ಕೊಡುತ್ತೆ.